ಸ್ನೇಹಿತರೆ, ನೀವೇನಾದ್ರೂ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಆದ್ರೆ ಒಂದು ಒಳ್ಳೆಯ ಸ್ಟ್ರೈಕ್ ಪ್ರೈಸ್ ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಆಪ್ಷನ್ ಟ್ರೇಡಿಂಗ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಒಂದು ಡೌಟ್ ನಿಮ್ಮಲ್ಲಿ ಇದ್ರೆ, ಸೊ ನಾನಿವತ್ತು ನಿಮಗೆ ಸ್ಪೆಷಲ್ ಫ್ಯೂಚರ್ ನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದನ್ನ ನಾವು ಈಸಿ ಆಪ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇರುತ್ತೆ ಅನ್ಕೊಳ್ಳಿ. ಇವತ್ತು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ನಿಮ್ಗೆ ಏನಾದ್ರೂ ಅನಿಸ್ತಿದೆ ಅಂತಂದ್ರೆ ಅದಕ್ಕೆ ತಕ್ಕನ ಹಾಗೆ ನೀವು ಒಂದು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಇಲ್ಲಿ ನಿಮ್ಗೆ ಪ್ರತಿಯೊಂದು ಮಾಹಿತಿ ದೊರೆಯುತ್ತೆ ಅಂತ ಹೇಳ್ಬೋದು. ಯಾವ ಟ್ರೇಡ್ ಅನ್ನ ತಗೊಳ್ಬೇಕು, ಯಾವ ರೀತಿಯ ಒಂದು ಟ್ರೇಡ್ ಅನ್ನ ಮ್ಯಾನೇಜ್ ಮಾಡಬೇಕು, ಸೊ ಅಗ್ರೆಸಿವ್ ಆಗಿರ್ಬೇಕಾ, ಬ್ಯಾಲೆನ್ಸ್ಡ್ ಆಗಿರ್ಬೇಕಾ, ನಿಮ್ಗೆ ಯಾವ ರೀತಿಯ ಒಂದು ಪ್ಲಾನ್ಗೆ ತಕ್ಕನಾಗಿ ನಿಮಗೆ ಈ ಒಂದು ಟ್ರೇಡ್ ದೊರೀತಕ್ಕಂಥದ್ದು ಅಂತ ಹೇಳ್ಬೋದು. ಇವತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನ ಹೆಸರು ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿ. ಇದು ಎಸ್ಪೆಷಲಿ ಟ್ರೇಡ್ಜಿನಿ ಕ್ಯೂ ಪ್ಲಸ್ ಅವರ ಯೂಸರ್ಸ್ಗೆ ಫ್ರೀ ಆಗಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಒಂದು ಇಂಟರ್ಫೇಸ್ ನಲ್ಲಿ, ಸೊ ಇಲ್ಲಿ ಮೇಲ್ಗಡೆ ನೋಡಬಹುದು ನಿಮಗೆ ಸ್ಟ್ರಾಟಜಿ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ನಾನು ಇಲ್ಲಿ ಕೆಳಗಡೆ ಬಂದು ಈಸಿ ಆಪ್ಷನ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 3 ರೀತಿಯ ಒಂದು 4-5 ರೀತಿಯ ಒಂದು ಸ್ಟ್ರಾಟಜಿಗಳು ನಿಮಗೆ ದೊರೆಯುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮೊದಲನೇದಾಗಿ ನೋಡೋಣ. ಸೊ ವೇರ್ ಡು ಯು ಥಿಂಕ್ ನಿಫ್ಟಿ ವಿಲ್ ಗೋ ಬೈ ಟುಮಾರೋ? ಸೊ ನಾಳೆಯ ದಿನ ಅಂದ್ರೆ ಎಕ್ಸ್ಪೈರಿ ಡೇಟ್ ವರೆಗೂ ಸೊ ನಿಫ್ಟಿ ಎಲ್ಲಿಯವರೆಗೂ ಹೋಗಬಹುದು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ಹೇಳಿ ನಿಮ್ಮನ್ನ ಕೇಳ್ತಾ ಇದೆ. ಸೊ ಈಗ ನಾನು ಅನ್ಕೊಳ್ತಾ ಇದ್ದೀನಿ, ಸೊ ಮಾರ್ಕೆಟ್ ಕೆಳಗಡೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ನನಗೇನೋ ಅನ್ಸುತ್ತೆ. ಸೊ ಅವಾಗ ನಾನೇನ್ ಮಾಡ್ತೀನಿ, ಈ ಡೌನ್ ಅನ್ನೋ ಒಂದು ಬಟನ್ ಏನಿದೆಯಲ್ಲ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ 3 ರೀತಿಯ ಆಪ್ಷನ್ಗಳು ದೊರೆಯುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಒಂದು ರಿಸ್ಕ್ ನ ಒಂದು ಅಕಾರ್ಡಿಂಗ್ ನೀವು ಇಲ್ಲಿ ಪ್ಲಾನ್ ಮಾಡಬಹುದಾಗಿರುತ್ತೆ. ಡಿಫೆನ್ಸಿವ್ ಆಗಿ ಸ್ವಲ್ಪ ರಿಸ್ಕ್ ನ ತಗೊಂಡ್ಬಿಟ್ಟು ನಾನು ಟ್ರೇಡ್ ಮಾಡ್ತೀನಿ ಅಂತಂದ್ರೆ ನೀವು ಡಿಫೆನ್ಸಿವ್ ಕಡೆಗೆ ಹೋಗಬಹುದಾಗಿರುತ್ತೆ. ಇಲ್ಲ ನಾನು ಬ್ಯಾಲೆನ್ಸ್ಡ್ ಆಗಿ ಮಾಡ್ತೀನಿ, ನನಗೆ ಜಾಸ್ತಿ ಲಾಸ್ ಆಗಬಾರ್ದು ಅಥವಾ ಈ ಕಡೆ ಜಾಸ್ತಿ ಪ್ರಾಫಿಟ್ ಬೇಡ, ಸೊ ಬ್ಯಾಲೆನ್ಸ್ ಆಗಿ ಒಂದು ರಿಸ್ಕ್ ಅನ್ನ ತಗೊಳ್ತೀನಿ ಅಂತಂದ್ರೆ ನೀವು ಬ್ಯಾಲೆನ್ಸ್ಡ್ ಸೈಡ್ ಹೋಗಬಹುದಾಗಿರುತ್ತೆ. ಅಥವಾ ಅಗ್ರೆಸಿವ್ ಆಗಿ ನಾನು ತಗೊಳ್ತೀನಿ, ನಾನೇನಾದ್ರೂ ನನಗೆ ಡ್ಯಾಮ್ ಶೋರ್ ಇದೆ ನಾಳೆ ಮಾರ್ಕೆಟ್ ಕೆಳಗಡೆ ಬಂದೇ ಬರುತ್ತೆ, ಸೊ ನಾನು ಹೆಚ್ಚಿಗೆ ಲಾಭವನ್ನು ಮಾಡಬೇಕು ಅಂತ ನಿಮ್ಗೇನಾದ್ರೂ ಆಸೆ ಇತ್ತು ಅಂತಂದ್ರೆ ನೀವು ಅಗ್ರೆಸಿವ್ಗೆ ಮೂವ್ ಆಗ್ಬೋದು. ಸೊ ಈಗ ನಾನು ಎಕ್ಸಾಂಪಲ್ಗೆ ಡಿಫೆನ್ಸಿವ್ ಸ್ವಲ್ಪ ರಿಸ್ಕ್ ಅನ್ನ ಕಮ್ಮಿ ತಗೊಂಡ್ರೆ ನನ್ನ ಒಂದು ಆದಾಯ ಏನಾಗುತ್ತೆ, ನನ್ನ ಒಂದು ಕ್ಯಾಪಿಟಲ್ ನಾನು ಯೂಸ್ ಮಾಡಿದಂತಹ ಕ್ಯಾಪಿಟಲ್ಗೆ ನಾನು ಎಷ್ಟು ಪ್ರಾಫಿಟ್ ಅನ್ನ ಮಾಡ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ನೋಡ್ಬೋದು. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ನನಗೆ ಆಗ್ತಕ್ಕಂಥದ್ದು 9,900. ನನಗೆ ಬೇಕಾಗಿರ್ತಕ್ಕಂತಹ ಒಂದು ಮಾರ್ಜಿನ್ ಏನಿದೆ ಅದು 78,000 ರೂಪಾಯಿಗಳು. ನಾನೇನಾದ್ರೂ 78,000 ರೂಪಾಯಿಗಳನ್ನ ಹಾಕಿದ್ರೆ ಈ ಟ್ರೇಡ್ ನಲ್ಲಿ ನನಗೆ 9,900 ರೂಪಾಯಿಗಳು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗ್ಬೋದು. ಸೊ ಲಾಸ್ ಎಷ್ಟಾಗ್ಬೋದು, ಕೇವಲ 1,260 ರೂಪಾಯಿಗಳು ಮಾತ್ರ ನನಗೆ ಲಾಸ್ ಆಗ್ಬೋದು. ಸೊ ನಾಳೆ ಎಕ್ಸ್ಪೈರಿ ಡೇಟ್ ಒಳಗಡೆ ಮಾರ್ಕೆಟ್ ಏನಾದರೂ ಕೆಳಗಡೆ ಹೋಗ್ಲಿಕ್ಕೆ ಶುರು ಆಯಿತು ಅಂತಂದ್ರೆ, ಸೊ ಈ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಲಾಟ್ ಬೇಕು ಅಷ್ಟು ಲಾಟ್ ಸೈಜ್ ಅನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈಗ ನಾನು ಇಲ್ಲಿ ಟ್ರೇಡ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಟ್ರೇಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನನಗೆ ಯಾವ ಒಂದು ಟ್ರೇಡ್ಗಳನ್ನ ತಗೊಳ್ಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇದೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡಬಹುದು, ಒಂದು ಸೆಲ್ ಆಪ್ಷನ್ ಅನ್ನು ನೀಡಿದೆ, 2 ಬೈ ಆಪ್ಷನ್ ಅನ್ನು ನೀಡಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ತಕ್ಕನಾಗಿ ನೀವು ಟ್ರೇಡ್ಗಳನ್ನ ಇಲ್ಲಿ ಚೇಂಜಸ್ ಮಾಡ್ಕೊಳ್ಬಹುದು. ನಿಮಗೆ ಬೇಕು ಅಂದ್ರೆ LSL ಇಟ್ಕೊಳ್ಬಹುದು. ಸೊ ನಿಮಗೆ ನಾರ್ಮಲ್ ಆಗಿ ಇದು ನಿಮಗೆ ಸಜೆಸ್ಟ್ ಮಾಡತಕ್ಕಂಥದ್ದು ಲಿಮಿಟ್ಗೆ ಇಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಎಕ್ಸಿಕ್ಯೂಟ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿಮ್ಮ ಆರ್ಡರ್ ಎಲ್ಲ ಪ್ಲೇಸ್ ಆಗುತ್ತೆ. ಟ್ರೇಡ್ಜಿನಿ ಕ್ಯೂ ಪ್ಲಸ್ ಅವರ ಪ್ಲಾಟ್ಫಾರ್ಮ್ ನಲ್ಲಿ ಟ್ರೇಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ನೀವು ಏನು ಈ ಒಂದು ಪ್ಲಾನ್ ಏನಿದೆ, ಸೊ ಈಗ ಪ್ಲಾನ್ಗೆ ತಕ್ಕನ ಹಾಗೆ ನೀವು ಒಂದು ಟ್ರೇಡ್ ಅನ್ನು ಕೂಡ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವೇನಾದ್ರೂ ನೆಕ್ಸ್ಟ್ ಆಪ್ಷನ್ ಅನ್ನ ಫ್ಯೂಚರ್ಸ್ ಗಳನ್ನ ಯೂಸ್ ಮಾಡಿಲ್ಲ ಅಂದ್ರೆ ಖಂಡಿತ ನೀವು ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸುಮಾರು ರೀತಿಯ ಒಂದು ಒಳ್ಳೊಳ್ಳೆ ಫ್ಯೂಚರ್ಸ್ ಗಳು ಇದರಲ್ಲಿ ಲಭ್ಯ ಇದೆ ಅಂತ ಹೇಳ್ಬೋದು. ಸೊ ನೀವು ನಾಟ್ ಓನ್ಲಿ ನಿಫ್ಟಿ, ಸೊ ನಿಫ್ಟಿಯನ್ನ ಬಿಟ್ಟು ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಬೇಕಾ, ಅಲ್ಲೂ ಕೂಡ ನಿಮಗೆ ಇಲ್ಲಿ ಸೌಲಭ್ಯ ದೊರೆಯುತ್ತೆ ಅಂತ ಹೇಳ್ಬೋದು. ಫಿನ್ ನಿಫ್ಟಿಯಲ್ಲೂ ಕೂಡ ನೀವು ಮಾಡಬಹುದಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ನ್ಯೂಟ್ರಲ್ ನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಇವತ್ತು ನ್ಯೂಟ್ರಲ್ ಆಗಿರುತ್ತೆ ಅಂತ ನಿಮ್ಮ ಒಂದು ಅಸಂಪ್ಷನ್ ಇತ್ತು ಅಂತಂದ್ರೆ ಅದಕ್ಕೆ ತಕ್ಕನಾಗಿ ಕೂಡ ನಿಮಗೆ ಒಂದು ಟ್ರೇಡ್ಗಳು ಇಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು. ಸೊ ಅಪ್ ಸೈಡ್ ಇನ್ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು, ನಾಳೆ ಎಕ್ಸ್ಪೈರಿ ಇದೆ ಅಷ್ಟರ ಒಳಗಡೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಇತ್ತು ಅಂದ್ರೆ ಕೂಡ ಅದಕ್ಕೂ ತಕ್ಕನಾಗಿ ಇಲ್ಲಿ ನಿಮಗೆ ಒಂದು ಟ್ರೇಡ್ಗಳು ದೊರೆಯುತ್ತೆ ಅಂತ ಹೇಳ್ಬೋದು. ಈ ರೀತಿಯ ಪ್ಲಾನ್ಗಳನ್ನ ಮಾಡಿ ನೀವು ಟ್ರೇಡ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನೀವೇನಾದ್ರೂ ನೆಕ್ಸ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಿಲ್ಲ ಅಂದ್ರೆ ಕೂಡಲೇ ಹೋಗಿ ಈ ಒಂದು ಆಪ್ಷನ್ಗಳನ್ನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ಬಹುದು. ಈ ರೀತಿ ಈ ಒಂದು ನೆಕ್ಸ್ಟ್ ಆಪ್ಷನ್ ಅಲ್ಲಿ ಒಳ್ಳೆಯ ರೀತಿಯ ಫ್ಯೂಚರ್ಸ್ ಇದೆ ಅಂತ ಹೇಳ್ಬೋದು. ಈ ಒಂದು ಫ್ಯೂಚರ್ಸ್ ನ ಯೂಸ್ ಮಾಡಿ ನಿಮ್ಮ ಟ್ರೇಡ್ ಅನ್ನ ಒಳ್ಳೆಯ ರೀತಿಯಲ್ಲಿ ಪ್ಲಾನ್ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.